ಚನ್ನರಾಯಪಟ್ಟಣ ತಾಲೂಕಿನ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಸಂಸದ ಶ್ರೇಯಸ್ ಪಟೇಲ್, ಕಾಂಗ್ರೆಸ್ ಮುಖಂಡರು ಗೋಪಾಲಸ್ವಾಮಿ, ಕಾರ್ಯಕರ್ತರು ಹಾಗೂ ಹಲವು ಗಣ್ಯರು ಭೂಮಿ ಪೂಜೆಯಲ್ಲಿ ಭಾಗವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಎಂ ರಾಮಚಂದ್ರ, ಎನ್.ಕೆ. ಮಂಜೇಗೌಡ, ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಎಚ್.ಸಿ. ಲಲಿತ್ ರಾಘವ್, ಕೆಎಸ್ಐಸಿ ನಿಗಮದ ಮಾಜಿ ಅಧ್ಯಕ್ಷ ಹುಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, ಸಿವಿ ರಾಜಪ್ಪ ಅಧ್ಯಕ್ಷ ಮಂಜುನಾಥ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್.ಪಿ. ಪ್ರಕಾಶ್ ಗೌಡ, ಕಾಂಗ್ರೆಸ್ ಮುಖಂಡರಾದ ಎಂ. ಶಂಕರೆ, ಎಚ್.ಕೆ. ಮಹೇಶ್, ಜಾವಗಲ್ ಮಂಜುನಾಥ್, ವಿಜಯಕುಮಾರ್, ಅಣತಿ ಆನಂದ್ ಕುಮಾರ್ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ₹100 ಕನಿಷ್ಠ ನೀವು ಕೊಡುಗೆಯನ್ನ ಕೊಡಬೇಕು. ಕೊಡುಗೆ ಅಂತ ತಿಳ್ಕೊಳ್ಳಿ. ಕೊಡುಗೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ₹100 ಕೊಟ್ರೆ ಆವಾಗ ನಿಜವಾಗಿ ಬಹಳ ಅರ್ಥಪೂರ್ಣವಾದಂತ ಕೆಲಸ ಆಗುತ್ತೆ. ಯಾಕಂದ್ರೆ ಇಡೀ ಕಾಂಗ್ರೆಸ್ ಸಂಸಾರ ಸೇರಿ ಕಟ್ಟದಂಗ ಆಗುತ್ತೆ, ಯಾರೋ 4 ಜನ ಮಾತ್ರ ಅಲ್ಲ. ಆವಾಗ ಇದು ಎಲ್ಲಾರ್ಗೂ ಸೇರಿದಂಗ ಆಗುತ್ತೆ, ಇಡೀ ಕಾಂಗ್ರೆಸ್ ಸಂಸಾರಕ್ಕೆ ಸೇರಿದಂಗ ಆಗುತ್ತೆ. ಕನಿಷ್ಠ ₹100 ಕೊಡಿ, ಮೇಲೆ ಹೆಚ್ಚಿಗೆ ಶಕ್ತಿ ಇದ್ರೆ ಇನ್ನೂ ಕೊಡಿ. ಹಾಗೇನೆ ಪ್ರತಿಯೊಂದು ಬೂತ್ ಇಂದ